ನಮಸ್ತೆ ಎಲ್ಲರಿಗೂ. ಇವತ್ತು ಡೇ 2 ಆಫ್ ದಾಂಡೇಲಿ ವ್ಲಾಗ್ಸನ್ನು ನೋಡ್ತಾ ಇದ್ದೀರಾ. ಬೇಗ ಬೆಳಗ್ಗೆ ಎದ್ವಿ. ತುಂಬ ಅಂದರೆ ತುಂಬ ಚಳಿ, ನೀರಿಂದ ಹೊಗೆ, ಬಾಯಿಂದ ಹೊಗೆ ಎಲ್ಲ ಬರ್ತಾ ಇತ್ತು. ನಾವು ಬೇಗ ಯಾಕೆ ಎದ್ವಿ ಅಂದರೆ ನಮಗೆ ಇನ್ನೊಂದು ರೆಸಾರ್ಟಿಗೆ ಹೋಗಬೇಕಾಗಿತ್ತು, ವೈಟ್ ವಾಟರ್ ರೆಸಾರ್ಟ್ ಅಂತ. ಅಲ್ಲಿ ವಾಟರ್ ಗೇಮ್ಸ್ ಬೇರೆದಿತ್ತು. ಅಲ್ಲಿ ಹೋಗಲಿಕ್ಕೆ ನಮ್ಗೆ ಆಲ್ಮೋಸ್ಟ್ 1 ಅವರ್ ಆಯಿತು. ಅಲ್ಲಿ ರೀಚ್ ಆದಮೇಲೆ ತುಂಬ ಪೀಸ್ಫುಲ್ ವ್ಯೂ ಇತ್ತು. ನಮ್ಮದು ಮೇನ್ ರೀಸನ್ ಇಲ್ಲಿ ಬರಲಿಕ್ಕೆ ಏನಂದರೆ ರಿವರ್ ರಾಫ್ಟಿಂಗ್ ಮಾಡಬೇಕು ಅಂತ. ಆದರೆ ಆ ದಿನ ಡ್ಯಾಮ್ ನೀರೇ ಬಿಟ್ಟಿಲ್ಲ, ಏನೋ ಆಕ್ಸಿಡೆಂಟ್ ಆಗಿತ್ತಂತ. ತುಂಬ ರಶ್ ಆಗೋಗ್ಬಿಡ್ತಿತ್ತು, ಯಾಕಂದರೆ ನ್ಯೂ ಇಯರ್ ಟೈಮ್ ಅಲ್ವಾ. ಅದಕ್ಕೆ ಬೇಗ ಬಂದು ನಮ್ಗೆ ಬೇಗ ಮುಗಿಸಿ ನಮ್ಗೆ ವಾಪಸ್ ಹುಬ್ಳಿಗೆ ರಿಟರ್ನ್ ಆಗೋದಿತ್ತು. ಸೊ ಫಸ್ಟ್ ನಾವು ಬೋಟಿಂಗನ್ನು ಮಾಡಲಿಕ್ಕೆ ಡಿಸೈಡ್ ಮಾಡಿದ್ವಿ. ನೋಡಿದ್ರೆ ಎಷ್ಟು ಪೀಸ್ಫುಲ್ ಇದೆ ಇಲ್ಲಿ, ಬ್ಯೂಟಿಫುಲ್ ವ್ಯೂ. ಫಸ್ಟ್ ಅವನು ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟ, ಮುಂದೆ ಹೋಗ್ಬೇಕಂದ್ರೆ ಏನು ಮಾಡಬೇಕು, ಹಿಂದೆ ಅಂದರೆ ಏನು, ಸ್ಟಾಪ್ ಅಂದರೆ ಏನು ಮಾಡಬೇಕು ಅಂತ. ನಮ್ಮ ತಮ್ಮಂಗೆ ಹೇಳ್ತಾ ಇದ್ದೆ, ನಾವು ಬೇಗ ಬೇಗ ಮಾಡಿದರೆ ಬೇಗ ಬೇಗ ಹೋಗ್ತೀವಿ, ಅದಕ್ಕೆ ಹಗೂರ ಮಾಡೋಣ. ಈಗ ನಾವು ರಿವರ್ ಮಧ್ಯೆ ಹೋಗ್ತಾ ಇದ್ವಿ, ಯಾಕಂದರೆ ಜಿಪ್ ಲೈನ್ ಮಾಡಿದವರು ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ರು. ರಾಫ್ಟಿಂಗ್ ಇದ್ರೆ ಫುಲ್ ಒದ್ದೆ ಆದರೆ ಪರವಾಗಿರಲಿಲ್ಲ. ಇದು ಜಿಪ್ ಲೈನಿಗೇನು ಇಷ್ಟು ಪೂರ ಒದ್ದೆ ಆಗ್ತೀವಂದರೆ ನಮಗೆ ಸರಿ ಆಗಲಿಲ್ಲ. ಸೊ ನಾವು ಜಿಪ್ ಲೈನನ್ನು ಸ್ಕಿಪ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. Hi, so now we are doing boating. Yard in the river. The water is from the dam. ನೆಕ್ಸ್ಟ್ ನಾನು ಹಿಂಗೆ ಹೇಳ್ತಾ ಇದ್ದೆ, ಕರಾಕಲಲ್ಲಿ ತಿರುಗಿಸ್ತಾರೆ ದೋಣಿಯನ್ನು ಅಂತ. ಸೊ ಅವನು ನಾವು ತಿರುಗಿಸ್ತೀವಿ, ನೀವು ಹೆಲ್ಪ್ ಮಾಡಬೇಕು ಅಂದ. ಹಿಂಗೆ ನಾವು ಇದು ಲಾಸ್ಟ್ ಟೈಮ್ ಹಂಪಿಯಲ್ಲಿ ಮಾಡಿದ್ದು. ಅವನು ಆಯಿತು ಅಂತ ಹೇಳ್ದ. ನಮ್ಮಮ್ಮ ಅದೇ ಅಂತ ಇದ್ರು, ಜಾಸ್ತಿ ತಿರುಗಿಸ್ಬೇಡಿ, ಈಗಷ್ಟೇ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟಿದ್ದೀವಿ, ಎಲ್ಲ ಹೊರಗೆ ಬಂದ್ಬಿಡುತ್ತೆ ಅಂತ. ಚೆನ್ನಾಗಿತ್ತು, ಆದರೆ ಅಷ್ಟು ಸ್ಪೀಡ್ ಇರಲಿಲ್ಲ, ಯಾಕಂದರೆ ಅದು ರೌಂಡ್ ಇರಲಿಲ್ಲ ಅಲ್ಲ. ಅದು ಚೆನ್ನಾಗಾಯಿತು. ಆದರೆ ವಾಟರ್ ತುಂಬ ಕ್ಲೀನಾಗಿತ್ತು. ಕ್ಲಿಯರ್ ಅಂದರೆ ನಮಗೆ ಕೆಳಗಿದ್ದು ಜೀವ ಜಂತುಗಳು ಎಲ್ಲ ಕಾಣಿಸ್ತಾ ಇದ್ವು. ಕಲ್ಲಿದೆಯೋ ಮೀನಿದೆಯೋ ಅಂತ ಕಾಣಿಸ್ತಾ ಇತ್ತು. ನೆಕ್ಸ್ಟ್ ನಾವು ಶಾರ್ವರಿಗೆ ಇಟ್ಕೊಂಡು ಆರಾ ಫಾರ್ಮಿಂಗ್ ಆಫ್ ಬೋಟ್ ಅಂತ ಒಂದು ರೀಲ್ ಇದೆ, ಅದನ್ನು ಮಾಡ್ಲಿಕ್ಕೆ ಟ್ರೈ ಮಾಡಿದ್ವಿ. ಆದರೆ ಅದು ಸಕ್ಸಸ್ ಆಗಲಿಲ್ಲ. ನಾವು ದಡಕ್ಕೆ ಬಂದು ಸೇರಿದ್ವಿ. ಅದಾದಮೇಲೆ ಜಾರ್ಬಿಂಗನ್ನು ಮಾಡಲಿಕ್ಕೆ ಡಿಸೈಡ್ ಮಾಡಿದ್ವಿ. Sharvari, are you ready for zorping? Yeah. Are you excited? Yeah. ಏನು ಮಾಡ್ತೀಯ ಅಲ್ಲಿ ಹೋಗಿ? ಅಲ್ಲಿ ಹೋಗಿ ಮುಂದೆ ಹೋಗ್ತೀನಿ ಮಾಡಿ. ಚಳಿ ಆಗ್ತಾ ಇದೆಯಾ? ತುಂಬ.
ಸೊ ಫಸ್ಟ್ ಹೋಗಿದ್ದು ನಾನು, ನನ್ನ ಮಗಳು ಮತ್ತು ನಾದ್ನಿ. ಬಿದ್ದು ಬಿದ್ದು ನಕ್ಕಿ ನಕ್ಕಿ ಚೀರಾಡಿ ಸಾಕಾಗೋಯ್ತು. ಇದನ್ನು ನೀವು ಟ್ರೈ ಮಾಡಲೇಬೇಕು. ಇಟ್ಸ್ ಟೂ ಮಚ್ ಫನ್. ನೋಡಿದಷ್ಟು ಈಸಿ ಇಲ್ಲ ಇದು, ನಿಂತ್ಕೊಳ್ಳಿಕ್ಕೆ ಆಗಲ್ಲ, ಯಾಕಂದರೆ ಒಳಗಡೆ ನೀರಿರುತ್ತೆ. ಮತ್ತು ಶಾರ್ವರಿಗೆ ತೊಗೊಂಡು ಹೋದರೆ ನನಗೆ ಅವಳ ಮೇಲೆ ನಾನೇ ಬಿದ್ದುಬಿಡ್ತೀರ ಅಂತ ನನಗೆ ಹೆದರಿಕೆ ಆಗ್ತಾಯಿತ್ತು. ನೆಕ್ಸ್ಟ್ ನಮ್ಮ ಅಪ್ಪ, ಅಮ್ಮ ಮತ್ತು ತಮ್ಮ ಹೋದರು. ಅವ್ರಿಗೆ ನೋಡಿನೂ ನಮ್ಗೆ ತುಂಬ ನಗು ಬರ್ತಾ ಇತ್ತು. ಅವರಿಗೆ ನಿಲ್ಲಿಕ್ಕಾಗಲಿಲ್ಲ ನಮ್ಮಮ್ಮಂಗೆ, ಆದ್ರೂ ತುಂಬ ಮಾಡಿದ್ರು. ನಮ್ಮ ತಮ್ಮಂಗೆ ಹೆದರಿಕೆ ಆಗ್ತಾಯಿತ್ತು ಎಲ್ಲಿಬ್ಬರು ಬಿದ್ದೋಗ್ತಾರೆ ಅಂತ. ಸೊ ನೆಕ್ಸ್ಟ್ ನಾವು ಹೋಗಿದ್ದು ಜಿಪ್ ಲೈನ್ಗೆ. ಯಾಕಂದರೆ ನಾವು ಜಾರ್ಬಿಂಗಲ್ಲಿ ಅರ್ಧ ಒದ್ದೆ ಆಗಿದ್ವಿ, ಜಿಪ್ ಲೈನಲ್ಲಿ ಪೂರಾ ಒದ್ದೆನೇ ಆಗ್ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. Didi, say hi. ಸೊ ಫಸ್ಟ್ ನಾನು ಹೋದೆ, ರೆಕಾರ್ಡ್ ಮಾಡಲಿಕ್ಕೆ ನೆನಪಿಲ್ಲ, ಇದು ನಾನು ಥಪ್ 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 ಅಂತ ಬಿಡುತ್ತೆ. ಆಮೇಲೆ ನಮ್ಮ ಅಪ್ಪ ಅಮ್ಮ ಹೋದರು. ನಮ್ಮ ಅಪ್ಪ ಅಮ್ಮ ಇಬ್ಬರು ಎಕ್ಸೈಟೆಡ್ ಆಗಿದ್ದರು ಜಿಪ್ ಲೈನ್ ಮಾಡಲಿಕ್ಕೆ. ಅವ್ರು ಎಂಜಾಯ್ ಮಾಡಿದ್ದು ನೋಡಿ ನಮ್ಗೆ ತುಂಬ ಖುಷಿ ಅನಿಸ್ತು. ನೆಕ್ಸ್ಟ್ ನಮ್ಮ ತಮ್ಮ ಮತ್ತು ನಾದ್ನಿ ಹೋದರು. ನಮ್ಮ ನಾದ್ನಿ ಫುಲ್ ಬಂದ್ಲು, ಆದರೆ ನಮ್ಮ ತಮ್ಮ ಮಧ್ಯದಲ್ಲೇ ಸಿಕ್ಕಾಕೊಂಡ್ಬಿಟ್ಟ. ಸೊ ಇದೇ ನಮ್ಮ ಡೇ 2 ವ್ಲಾಗ್. ಥ್ಯಾಂಕ್ ಯು.